ಅದೆಷ್ಟೋ ಯುವಕ ಯುವತಿಯರು ಕುಟುಂಬದ ಸನ್ನಿವೇಶ ಮತ್ತು ಬಡತನದ ಅಟ್ಟಹಾಸಕ್ಕೆ ಸಿಲುಕಿ ತಮ್ಮ ಕನಸಿನ ಗೋಪುರ, ಜೀವನದ ಸುಂದರ ನಿಮಿಷಗಳಲ್ಲೊಂದಾದ ವಿವಾಹವೆಂಬ ಸುಂದರ ಕ್ಷಣಕ್ಕೆ ಕಾಯುತ್ತಿರಬೇಕಾದರೆ ಬಡತನದ ಕಾರಣಗಳಿಂದ ವಿವಾಹದ ಖರ್ಚು ವೆಚ್ಚಗಳನ್ನು ಸಹಿಸಲಾಗದೆ ವಿವಾಹವು ಕೇವಲ ಕನಸಾಗಿಯೇ ಬಾಕಿ ಉಳಿದು ಹರಿಯುತ್ತಿರುವ ಕಣ್ಣೀರಿಗೆ ಪೂರ್ಣ ವಿರಾಮ ಹಾಕಲು ಮತ್ತೊಮ್ಮೆ ತಯಾರಾಗುತ್ತಿದೆ ಪಾಡಂದರ ಮರ್ಕಜ್. ಆ ಬಡಪಾಯಿಗಳ ಮುಖದಲ್ಲೂ ಮಂದಹಾಸ ಬೀರಲಿ, ಕಾತುರದಿಂದ ಕಾಯುತ್ತಿರುವ ತರುಣಿಗಳ ಕಣ್ಣೀರಿಗೂ ವಿರಾಮ ಕಾಣಲಿ. ವೃದ್ಧಾಪ್ಯದ ಪ್ರಾಯದಲ್ಲೂ ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನು ನೋಡಿ ಕೊರಗುವುದೊಂದೇ ದಾರಿಯಾಗಿದ್ದ ಆ ತಂದೆ ಮುದುಡಿದ ಮುಖಗಳಿಂದ ನೆರೆತ ರೋಮಗಳೆಡೆಯಲ್ಲಿ ಹರಿಸುತ್ತಿರುವ ಕಣ್ಣೀರಿಗೂ ಕಡಿವಾಣ ಬೀಳಲಿ. ದಾರಿದ್ರ್ಯ, ರೋಗಬಾಧಿತ ಶರೀರ, ಬಡತನ ಮುಂತಾದವುಗಳೆಡೆಯಲ್ಲಿ ಈ ಭೀಮಾಕಾರದ ಮದುವೆಯ ಖರ್ಚುಗಳನ್ನು ಸಹಿಸುವುದನ್ನು ಕೇವಲ ಕನಸಾಗಿಯೇ ಕಂಡ ಆ ತಂದೆಯ ಮನದಲ್ಲೂ ಸಂತಸದ ಭಾವ ಮೂಡಿಬರಲಿ. ಇಂತಹ ಹೃದಯ ವಿದ್ರಾವಕ ಸನ್ನಿವೇಶಗಳಾಗಿತ್ತು ಪಾಡಂದರ ಮರ್ಕಜ್ ಮತ್ತು ಅದರ ನಾಯಕತ್ವಗಳ ಮನದಲ್ಲಿ ಸಾಮೂಹಿಕ ವಿವಾಹವೆಂಬ ಉನ್ನತ ಪದ್ಧತಿಯತ್ತ ದಾಪುಗಾಲಿರಿಸುವಂತೆ ಮಾಡಿದ್ದು. ಕೇವಲ ಚಿಕ್ಕದೊಂದು ಯೋಜನೆಯಲ್ಲ ಇದು. ಬಡತನದಿಂದ ವಿವಾಹದ ಖರ್ಚಿನ ಮೂಟೆಯನ್ನು ಹೊರುವಲ್ಲಿ ಬಲಹೀನರಾದ ಅದೆಷ್ಟೋ ತಂದೆ ತಾಯಿಯಂದಿರ ಕಣ್ಣೀರೊರೆಸುವ ಪ್ರಶಂಸನೀಯ ಮತ್ತು ಸಾಹಸಿಕ ಕಾರ್ಯ. ಪಾಡಂದರ ಮರ್ಕಜ್ ಜನರಲ್ ಸೆಕ್ರೆಟರಿ ದೇವರಶೋಲ ಅಬ್ದುಸಲಾಂ ಮುಸ್ಲಿಯಾರು ಮತ್ತು ಸಹ ನೇತಾರರು ಇದಕ್ಕಾಗಿ ಹಗಲಿರುಳು ದುಡಿಯುತ್ತಿದ್ದರು. ಇವರೊಂದಿಗೆ ಕೈ ಜೋಡಿಸುವವರಿಗೆ ಕಣ್ಣೀರಿನೊಂದಿಗೆ ಹೃದಯದ ಅಂತರಾಳದಿಂದ ಅರ್ಪಿಸುವ ಧನ್ಯವಾದಗಳು ಮತ್ತು ಪ್ರಾರ್ಥನೆಗಳು ಮಾತ್ರ. ಇದು ಮಾತ್ರವಲ್ಲವೇ ದಾನಿಗಳ ಇರಾದೆಯೂ ಕೂಡ. ಕಳೆದ 11 ವರ್ಷಗಳಿಂದ 5 ಬಾರಿಯಾಗಿ ನಡೆದ ಸಾಮೂಹಿಕ ವಿವಾಹದ ವೇದಿಕೆಗಳಲ್ಲಿ ಸುಮಾರು 2,000ದಷ್ಟು ವಧುವರರು ಜಾತಿ ಮತ ಭೇದ ಪಂಗಡಗಳೆಂಬ ವ್ಯತ್ಯಾಸವಿಲ್ಲದೆ ಹೊಸ ಚೈತನ್ಯಗಳೊಂದಿಗೆ ನವಜೀವನಕ್ಕೆ ಕಾಲಿರಿಸಿದರು. 2026 ಏಪ್ರಿಲ್ 6ಕ್ಕೆ ಮತ್ತೊಮ್ಮೆ 850 ವಧುವರರೊಂದಿಗೆ ಪಾಡಂದರ ಮರ್ಕಜಿನಲ್ಲಿ ವಿವಾಹ ಮಂಟಪವು ತಯಾರಾಗುತ್ತಿದೆ. ಹಣಕಾಸಿನ ಇಕ್ಕಟ್ಟುಗಳೆಡೆಯಲ್ಲೂ ಇಂತಹ ಸಾಹಸಿಕ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತಿರುವುದು ಬಡವರ ಮುಖದಲ್ಲಿ ಕಾಣುವ ಭರವಸೆಯ ನೋಟಗಳಿಗಾಗಿದೆ. ಇವರಿಗೆ ನಾವಲ್ಲದೆ ಇನ್ಯಾರು? ಅವರ ಮಂದಹಾಸಗಳಲ್ಲಿ ನಾವು ಕೈ ಜೋಡಿಸೋಣ. ಅಂತರಾಳದ ಪ್ರಾರ್ಥನೆಯು ಉತ್ತರವಾಗುವ ಭರವಸೆಯೊಂದಿಗೆ.